ಬೇಸಿಕಲಿ ನನ್ನ ಪ್ರಶ್ನೆ ಅಂದರೆ ಏನು ಭಾರತೀಯ ಸಂಸ್ಕೃತಿ ಅಂತಂದರೆ? ಈ ಕಂಸ, ಜರಾಸಂಧ, ದುಶ್ಯಾಸನ, ಕರ್ಣ, ಅನೇಕ ಸತಿ ಮಹಾಭಾರತದ ಕರ್ಣ, ಹೌದು, ಇವ್ರನ್ನ ನೀವು ಸಂಸ್ಕೃತಿ ಅಂತ ಹೆಂಗೆ ತಗೊಳ್ತೀರಾ? ಸಂಸ್ಕೃತಿ ವಿಕಸನಗೊಳ್ತಾ ಇರುತ್ತೆ. ವಿ ಡೋಂಟ್ ನೀಡ್ ನ್ಯೂ ಮ್ಯೂಸಿಕ್, ವಿ ನೀಡ್ ನ್ಯೂ ಸಾಂಗ್ಸ್ ಅಂತ. ವೇದಗಳಲ್ಲೂ ಕೂಡ ನಾವು ಒಪ್ಪಿಕೊಳ್ಳದೇ ಇರುವಂಥ ಅಂಶಗಳು ಎಷ್ಟೋ ಇರ್ಬೋದು, ಅಥವಾ ಬರೆದಿರೋ ಕವಿಗೆ ಮುಜುಗರ ಇಲ್ಲ ಅಂದಮೇಲೆ, ಹಾಡಿರೋ ಗಮಕಿಗೆ ಮುಜುಗರ ಇಲ್ಲ ಅಂದಮೇಲೆ, ಕೇಳಿರೋ ರಸಿಕರೇ ಇಲ್ಲಿ ಕೂತಿರುವಾಗ ನಿಂದೇನಪ್ಪ ನಿಂದು? ಗಣಪತಿ ಹಬ್ಬದ ಏನು ಸಂಕೇತ ಏನು? ಜೀವನದಲ್ಲಿ ನಾವು ಯಾಕೆ ಹಿಂಗಿದ್ದೀವಿ, ಮತ್ತೆ ಮತ್ತೆ ಯಾಕೆ ಹುಡ್ತಿದ್ದೀವಿ? ನಾವು ಹಿಂದೂ ನಂಬಿಕೆ ಪ್ರಕಾರ ಹೇಳ್ತೀವಿ, ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತೀವಿ. ಯಾಕೆ ಅಂದರೆ ಜನ್ಮ ಜನ್ಮಾಂತರಗಳಿಂದ ನಮ್ಮಲ್ಲಿ ಅಜ್ಞಾನ ಮತ್ತು ಅವಿದ್ಯೆ ಇದೆ. ಟು ಬಿ ಕ್ಲಾಸಿಕಲ್ ಈಸ್ ನಾಟ್ ಸೋ ಈಸಿ, ಈಸ್ ನಾಟ್ ಸೋ ಈಸಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ತುಂಬ ವಿಶೇಷವಾದ ಅತಿಥಿ ಇದ್ದಾರೆ. ಇದೇ ಮೊದಲನೇ ಬಾರಿಗೆ ನಾನು ಅವ್ರನ್ನ ಭೇಟಿಯಾಗಿದ್ದು, ಆದರೆ ಅವರ ಲೇಖನಗಳನ್ನ ಓದಿದ್ದೆ, ಪುಸ್ತಕಗಳನ್ನ ಗಮನಿಸಿದ್ದೆ. ಅವರು ಯಾರು ಅಂತಂದರೆ, ನಮ್ಮ ಹಿಂದೂ ತತ್ವಶಾಸ್ತ್ರ, ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಅಧ್ಯಯನ ಮಾಡಿರುವಂಥ, ಪರಿಣತಿ ಹೊಂದಿರುವಂಥ ಸ್ವತಃ ಒಬ್ಬ ತತ್ವಜ್ಞಾನಿ ಮತ್ತು ಒಬ್ಬ ಬೋಧಕ ಮತ್ತು ಒಬ್ಬ ಲೇಖಕ. 103 ಪುಸ್ತಕಗಳನ್ನ ಅವರು ಭಾರತೀಯ ಸಂಸ್ಕೃತಿ ಬಗ್ಗೆ, ಇತಿಹಾಸದ ಬಗ್ಗೆ ಮತ್ತು ಫಿಲಾಸಫಿ ಬಗ್ಗೆ ಬರೆದಿದ್ದಾರೆ. ಕಳೆದ 20 ವರ್ಷಗಳಿಂದ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಭಾರತೀಯ ಸಂಸ್ಕೃತಿ, ವೇದಿಕ ಅಧ್ಯಯನಗಳ ಬಗ್ಗೆ, ಬೌದ್ಧ ಧರ್ಮದ ಬಗ್ಗೆ, ತಂತ್ರ ಮತ್ತು ಜೈನ ಧರ್ಮಗಳನ್ನು ಅನ್ವೇಷಿಸುವ ಕೃತಿಗಳನ್ನು ಅವರು ಬರೆದಿದ್ದಾರೆ. ಸೊ ಹೀಗಾಗಿ ಇವತ್ತು ನಾನು ಈ ವಿಚಾರಗಳ ಬಗ್ಗೆ, ಅಂದರೆ ನಾವು ತುಂಬ ಬೀಸಾಗಿ ಬಳಸುವಂಥ ಕೆಲವೊಂದು ಶಬ್ದಗಳಿದೆಯಲ್ಲ, ಸಂಸ್ಕೃತಿ, ಧರ್ಮ, ಸನಾತನ, ಹಿಂದೂ ಮತ್ತು ಬೇರೆ ಬೇರೆ ವಿಚಾರಗಳನ್ನ ಬಳಸ್ತೀವಲ್ಲ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ವೆಲ್ಕಮ್ ಮಾಡೋಣ ಈ ತತ್ವಜ್ಞಾನಿಯು, ಲೇಖಕರು, ಸಂಸ್ಕೃತಿ ಚಿಂತಕರು ಆಗಿರುವಂಥ ಡಾಕ್ಟರ್ ಜಿ ಬಿ ಹರೀಶ್ ಅವ್ರನ್ನ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ. ಎಸ್ ಸರ್, ಮೊದಲನೇದಾಗಿ ಧನ್ಯವಾದ ನಮ್ಮ ಜೊತೆಗೆ ನೀವು ಜಾಯ್ನ್ ಆಗಿದ್ದಕ್ಕೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಾನು ಇವತ್ತು ಸರ್ ಜೊತೆ, ಹರೀಶ್ ಅವ್ರ ಜೊತೆಗೆ ನಾನು ಮಾತಾಡ್ಬೇಕು ಅಂದ್ಕೊಂಡಿರೋ ವಿಚಾರಗಳಲ್ಲಿ ಮುಖ್ಯವಾಗಿ ನಾವು ಭಾರತೀಯ ಸಂಸ್ಕೃತಿ ಅಂತ ನಾವು ಏನು ಕರಿತೀವಿ, ಈ ಭಾರತೀಯ ಸಂಸ್ಕೃತಿ ಅಂದ ತಕ್ಷಣ ನಮಗೆ ಕನ್ನಡದ ಸಂಸ್ಕೃತಿ, ತಮಿಳಿನ ಸಂಸ್ಕೃತಿಯಿಂದ ಹಿಡ್ಕೊಂಡು ನಾವು ಜಮ್ಮು ಕಾಶ್ಮೀರದ ಸಂಸ್ಕೃತಿವರೆಗೂ ಕೂಡ ಬೇರೆ ಬೇರೆ ಥರದ ಸಂಸ್ಕೃತಿಗಳು ಇಲ್ಲಿವೆ. ಸಂಸ್ಕೃತಿ ಅಂದರೆ ನಮಗೆ ಆಚಾರ ವಿಚಾರಗಳು, ಧರ್ಮಗಳು ಮತ್ತು ನಮ್ಮ ಹಬ್ಬಗಳು, ಹರಿದಿನಗಳು, ಹೀಗೆ ನಮ್ಮ ಉಡುಪುಗಳು ಎಲ್ಲವೂ ಕೂಡ ಸೇರಿಕೊಂಡಿರೋದು ಅಂತ ಅನ್ಕೋತೀವಿ. ಕೆಲವೊಂದು ಸಲ ಅದ್ರ ಬಗ್ಗೆ ನಾವು ತುಂಬ ಏನು ಹೇಳಿ ಫಂಡಮೆಂಟಲಿಸ್ಟ್ ಕೂಡ ಆಗ್ತೀವಿ. ಇದೇ ಥರ ನಮ್ಮ ಸಂಸ್ಕೃತಿ ಬಿಟ್ಟು ನೀವು ಹಿಂಗೆ ಮಾಡ್ತಾ ಇದ್ದೀರ ಅನ್ನೋ ಥರ. ಬೇಸಿಕಲಿ ನನ್ನ ಪ್ರಶ್ನೆ ಅಂದರೆ ಏನು ಭಾರತೀಯ ಸಂಸ್ಕೃತಿ ಅಂತಂದರೆ? ಓಕೆ, ಭಾಳ ಒಳ್ಳೆಯದು ನೀವು ಇದನ್ನು ಕೇಳಿದ್ದು. ನಾನು ನಮ್ಮ ವೀಕ್ಷಕರಿಗೆ, ಇವತ್ತು ಗೌರಿ ಶಕ್ಕಿ ಸ್ಟುಡಿಯೋ ವೀಕ್ಷಕರಿಗೆ ಇದೊಂದು ಪುಸ್ತಕ ತೋರಿಸಿ ಶುರು ಮಾಡ್ತೀನಿ. ಮೇಷ್ಟ್ರಾಗಿರೋರು ಯಾವತ್ತು ಪುಸ್ತಕ ಇಟ್ಕೊಂಡೆ ಹೇಳೋದು. ದಿ ಡ್ಯಾನ್ಸ್ ಆಫ್ ಶಿವ ಅಂತ ಆನಂದ ಕುಮಾರಸ್ವಾಮಿ, ಪ್ರಪಂಚದಲ್ಲಿ ಕಲಾಕ್ಷೇತ್ರದಲ್ಲಿ ಭಾಳ ದೊಡ್ಡ ಆಚಾರ್ಯ ಪುರುಷ. ಇವನು 14 ಲೇಖನಗಳನ್ನು ಇಂಡಿಯನ್ ಕಲ್ಚರ್ ಬಗ್ಗೆ ಬರೆದಿದ್ದಾರೆ. ಆನ್ ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್ ಅನ್ನೋದೇ ಅದರ ಉಪಶೀರ್ಷಿಕೆ. ಅದರೊಳಗಡೆ ಮೊದಲನೇ ಲೇಖನವೇ ಭಾರತ ಜಗತ್ತಿಗೆ ಏನನ್ನು ಕೊಡಬಲ್ಲದು ಅನ್ನೋ ಅರ್ಥದಲ್ಲಿ ಒಂದು ಲೇಖನ ಬರೀತಾನೆ. ಅದರೊಳಗಡೆ ಅವನು ಏನು ಹೇಳ್ತಾನೆ, ವಾಟ್ ಕ್ಯಾನ್ ಇಂಡಿಯಾ ಟೀಚ್ ಟು ದಿ ವರ್ಲ್ಡ್ ಅಂತ ಹೇಳ್ಬಿಟ್ಟು, ಇಟ್ ಕ್ಯಾನ್ ಟೀಚ್ ಓನ್ಲಿ ಇಟ್ಸ್ ಇಂಡಿಯನ್ನೆಸ್ ಅಂತ. ಓಕೆ, ಅದು ಭಾರತ ತನ್ನ ನೇಟಿವಿಟಿ ಅಥವಾ ತನ್ನತನವನ್ನು ಜಗತ್ತಿಗೆ ತಿಳಿಸಬಹುದು. ಭಾರತೀಯತೆ ತನ್ನತನ, ಇವತ್ತಿನ ಅರ್ಥದಲ್ಲಿ ಭಾರತೀಯತೆ. ಆ ಭಾರತೀಯತೆ ಅನ್ನೋದು ಹಲವು ಪ್ರಾಂತಗಳಲ್ಲಿ, ಹಲವು ಊರುಗಳಲ್ಲಿ, ಹಳ್ಳಿಗಳಲ್ಲಿ, ಅಥವಾ ಕರಾವಳಿಯಲ್ಲಿ ಬೇರೆ ಒಂದಷ್ಟು ಇರ್ಬೋದು, ಇನ್ನೊಂದು ಕಡೆ ಇನ್ನೊಂದಿರ್ಬೋದು, ಗುಡ್ಡಗಾಡುಗಳಲ್ಲಿ ಬೇರೆ ಇರ್ಬೋದು. ಇದೆಲ್ಲವನ್ನು ಸೇರಿಕೊಂಡು ಇದಕ್ಕೆ ಒಂದು ವಿಶಿಷ್ಟವಾಗಿರುವಂಥ ಒಂದು ಲಕ್ಷಣ ಇದೆ. ಆದರೆ ಈ ವಿಶಿಷ್ಟವಾಗಿರೋ ಲಕ್ಷಣ ಎಷ್ಟು ವಿಶಿಷ್ಟವಾಗಿದೆ ಅಂದರೆ ಅದು ತುಂಬ ಸರ್ವೇ ಸಾಮಾನ್ಯ ಆಗುವಷ್ಟು ವಿಶಿಷ್ಟವಾಗಿದೆ. ಓಕೆ, ಸ್ವಲ್ಪ ಇಟ್ ಲುಕ್ಸ್ ವೆರಿ ಆರ್ಡಿನರಿ, ಅಂದರೆ ನಿಮಗೆ ಕಾಂಟ್ರಾಡಿಕ್ಟ್ ಅನ್ಸ್ಬೋದು ಅಲ್ವಾ? ಅಂದರೆ ಈಗ ಅವನು ಹೇಳ್ತಾನೆ, ದರ್ ಇಸ್ ನೋ ಪೆಕ್ಯುಲಿಯರ್ ಟು ದಿ ವೇದಾಸ್ ಅನ್ನೋ ಥರ. ವೇದಗಳು ಭಾರತೀಯ ಸಂಸ್ಕೃತಿಯ ಒಂದು ಆತ್ಮ ಅನ್ನೋದು ಎಷ್ಟು ನಿಜನೋ, ವೇದಗಳಲ್ಲಿ ಹೇಳಿರೋ ಸಂದೇಶ ಚೈನಾದ ಲಾವೋತ್ಸೆಯ ಟಾವೋ ಫಿಲಾಸಫಿಯಲ್ಲೂ ಇರ್ಬೋದು, ಆಫ್ರಿಕಾದ ಇನ್ಯಾವುದೋ ಒಂದು ಫಿಲಾಸಫಿಯಲ್ಲೂ ಇರ್ಬೋದು ಅನ್ನುವುದು ನಮ್ಮ ನಿಜವಾದ ಸಂಸ್ಕೃತಿಯ ಚಿಂತನೆ ಭಾರತದಲ್ಲಾಗಿರೋದು. ಅಂದರೆ ಅವನ ಮಾತನ್ನೇ ಬಳಸ್ಕೊಂಡು ನನಗದು ಒಪ್ಪಿಗೆ ಅನ್ನೋದ್ರಿಂದ ಅವ್ನು ಮಾತು ಹೇಳ್ತಾ ಇದ್ದೀನಿ. ಅವ್ನು ಹೇಳಿದಾನೆ ನಾನು ಹೇಳ್ತಿಲ್ಲ, ನನಗದು ಒಪ್ಪಿಗೆ ಮತ್ತು ಇಷ್ಟ. ಭಾರತೀಯ ಸಂಸ್ಕೃತಿ ಅನ್ನುವುದನ್ನು ನಾವು ಸಂಸ್ಕೃತಿ ಅನ್ನೋ ಕಾರಣಕ್ಕೆ ಇಷ್ಟಪಡ್ತಿದ್ದೀವ ಅಂದರೆ ಅದರಲ್ಲೊಂದು ಕಲ್ಚರ್ಡ್ ಅನ್ನೋದು ಏನಾದ್ರು ಒಂದಿದೆ, ಮನುಷ್ಯ ಪಡಿಬೋದಾದ್ದಿದೆ, ವಿಕಾಸ ಹೊಂದ್ಬೋದಾದ್ದಿದೆ, ಚೆನ್ನಾಗಿ ತನ್ನ ಜೀವನವನ್ನು ಸುಂದರ ಮಾಡ್ಕೋಬೋದಾದ್ದು ಅಂತಿದೆ, ಶಕ್ತಿಶಾಲಿ ಮಾಡ್ಕೋಬೋದಾದ್ದು, ಅದು ಸಂಸ್ಕೃತಿ. ಅಥವಾ ಕೇವಲ ಜಾಗ್ರಫಿ ದೃಷ್ಟಿಯಿಂದ
ಇದು ಭಾರತ ಅನ್ನೋ ಒಂದು ಭೂಗೋಳದಲ್ಲಿ ಇದೆ ಅನ್ನೋ ಕಾರಣಕ್ಕೆ ಮತ್ತು ನಾವು ಇಲ್ಲಿ ಹುಟ್ಟಿರೋ ಕಾರಣಕ್ಕೆ ನಾವು ಅದನ್ನು ಭಾರತೀಯ ಸಂಸ್ಕೃತಿ ಅಂತ ತೊಗೊಂಡ್ರೆ ನಾನು ನಿಮ್ಗೊಂದು ತೊಡಕಿನ ಪ್ರಶ್ನೆ ಎತ್ತೀನಿ. 47ನೇ ಇಸ್ವಿ ತನಕ ಪಾಕಿಸ್ತಾನ ಅಂತ ಕರೆಯೋ ಭಾಗ ನಮ್ಮ ಜೊತೆ ಇತ್ತಪ್ಪ. 71 ತನಕ ಬಾಂಗ್ಲಾದೇಶ ಇತ್ತು, ಅದು ಹೊಟ್ಟೋಯ್ತು. ಈಗ ಒಟ್ಟು ರಾಜಕೀಯವಾಗಿ ನಮ್ಮ ಜೊತೆ ಇಲ್ಲ. ಹಾಗಾಗಿ ಅಲ್ಲಿರೋ ಕವಿತೆನ ಏನು ಮಾಡಬೇಕು, ಅಲ್ಲಿರೋ ಪೇಂಟಿಂಗ್ ಏನು ಮಾಡಬೇಕು, ಅವ್ರೇನು ಮಾಡ್ತಾರೆ ಬೇಡ, ನಾವು ಅದಕ್ಕೆ ಹೋದರೆ ಅದು ಬೇರೆ ಚರ್ಚೆ ಆಗುತ್ತೆ. ನಾವು ಅದನ್ನು ಈಗ ತೊಗೊಳ್ತಾ ಇದ್ದೀವಾ, ಸ್ಟಡಿ ಮಾಡ್ತೀವಾ? ಈಗ ಕೋತಾನ್ ಅಂತ ಇದೆ, ನೀವು ಮ್ಯಾಪಲ್ಲಿ ಹುಡುಕಿದ್ರೆ ಕೋತಾನ್ ಅಂತಿದೆ. ಅದು ಇವತ್ತು ಈ ಯಾವುದೋ ಒಂದು ವಿದೇಶದ ಭಾಗ. ಯಾವ ದೇಶದ ಭಾಗ? ಖೋತಾನ್ ಅಂತ, ಈ ನಮ್ಮ ಜಮ್ಮು ಕಾಶ್ಮೀರದ ತಲೆ ಮೇಲೆ ಬರುತ್ತದೆ. ಓಕೆ ಓಕೆ. ಅದು ಖೋತಾನ್ ಅಂತ, KHOTA. ಅದು ಮೂಲ ಪದ ಗೋಸ್ಥಾನ ಅಂತ. ಗೋಸ್ಥಾನ ಒಂದು ಅಲ್ಲಿ ಹಸುಗಳಿರಬೇಕು ಅಂತ, ಇಲ್ಲ ಅದು ಗೋಸ್ತನ ಅಂದರೆ ಹಸು ಕರೆಯುವ, ಹಸು ಚೆನ್ನಾಗಿ ಹಾಲನ್ನು ಕೊಡಲು ಸಮೃದ್ಧವಾದ ಜಾಗ. ಅದು ಬೌದ್ಧರ, ನಮ್ಮ ಪ್ರಾಚೀನ ಬೌದ್ಧರ ಒಂದು ದೊಡ್ಡ ಶೈಕ್ಷಣಿಕ ಕೇಂದ್ರ ಕೋತಾನ್ ಆಗಿತ್ತು. ಇದನ್ನು ಹುಯೆನ್ ಸಾಂಗ್ ಅಲ್ಲಿಂದ ಬರುವಾಗ ಅಲ್ಲಿಗೆ ಅವನು ವಿಸಿಟ್ ಮಾಡ್ತಾನೆ. ಇದನ್ನು ಲೋಕೇಶ್ ಚಂದ್ರ ಅಂತ ದೊಡ್ಡ ಸ್ಕಾಲರು, ಅವರು ಅದನ್ನು ಬರೀತಾರೆ, ಇನ್ನೂ ಬೇರೆ ಬೇರೆಯವರೆಲ್ಲ ಹೇಳ್ತಾರೆ. ಈಗ ಜಾಗ್ರಫಿಕಲಿ ಡಿಪ್ಲೊಮೆಸಿ ದೃಷ್ಟಿಯಿಂದ ಅಥವಾ ಮ್ಯಾಪ್ ಅಂತೀವಲ್ಲ, ಯಾವುದನ್ನು ರಾಜಕೀಯ ಮ್ಯಾಪ್ ಅಂತೀವಿ, ಪಾಸ್ಪೋರ್ಟ್ ಅಂತೀವಿ, ಈ ದೃಷ್ಟಿಯಿಂದ ನಮ್ದಲ್ಲ. ಆಧುನಿಕವಾದ ಕಲ್ಚರ್ನ ಕಾನ್ಸೆಪ್ಟ್ ಬಗ್ಗೆ ನಮ್ಗೆ ಇಟ್ಕೊಳ್ಬೇಕಾದಂಥ ತಕರಾರು ಏನಂದರೆ, ಒಂದು ಭೂಗೋಳ ರಾಜಕೀಯವಾಗಿ ಬೇರ್ಪಟ್ಟ ತಕ್ಷಣ ಶೈಕ್ಷಣಿಕವಾಗಿ ಕೂಡ ಅದು ವಿಸ್ಮೃತಿಗೊಳಗಾಗತ್ತೆ. ನಾವು ಪಾಠನೇ ಮಾಡಲ್ಲ ಅದ್ರ ಬಗ್ಗೆ, ಮರ್ತೇ ಹೋಗ್ಬಿಡುತ್ತೆ. ಒಂದು ಹೊಸದಾಗಿ ಹುಟ್ಕೊಳತ್ತಲ್ಲ ದೇಶ, ಉದಾಹರಣೆಗೆ ಪಾಕಿಸ್ತಾನ ಅನ್ಕೊಳ್ಳ, ಪಾಪ ಅವ್ರಿಗೆ ಇತ್ತೀಚೆಗೆ ಒಂದು ಪುಸ್ತಕ ನೋಡಿದೆ, ಅದು ಭಾಳ ಹಳೆ ಪುಸ್ತಕವೇ, 5000 years ಆಫ್ ಪಾಕಿಸ್ತಾನ್ ಅಂತ. ಅಂದರೆ ನಾನು ಇಲ್ಲಿ ಯಾವುದೇ ವಿಷಯ, ನಾನು ಕಲ್ಚರ್ನೇ ಮಾತಾಡ್ತಿರೋದು. 5000 ವರ್ಷದ ಹಿಂದೆ ಅದು ಇರೋಕ್ಕೆ ಸಾಧ್ಯನೇ ಇಲ್ಲ. ಈಗ ಅವರ ಕಲ್ಚರ್ನಲ್ಲಿ ಅಲ್ಲಿರುವ ಹಳೆ ಪಾಣಿನಿ ಯಾವುದೋ ಅವರೊಂದು ಸ್ಟ್ಯಾಂಪ್ ರಿಲೀಸ್ ಮಾಡಿದ್ದಾರೆ ಆ ದೇಶದವರು. ಪಾಣಿನಿಯ ಒಂದು ಗ್ರಾಮರು ನಮ್ಮದು ಅಂತ. ಪಾಣಿನಿಯ ಗ್ರಾಮರ್ ನಿಮ್ಮದಾದರೆ ನೀವು ಇಲ್ಲಿ ಸಂಸ್ಕೃತ ಉಳಿಸ್ಕೋಬೇಕಲ್ವಾ? ಅಂದರೆ ನಾನು ಏನು ಹೇಳಕ್ಕೆ ಬಂದೆ ತಮಗೆ ಅಂದರೆ, ಕಲ್ಚರ್ ಕೆನಾಟ್ ಬಿ ಎ ಟೋಕನ್ ಅಂತ ಟು ವೇರ್ ಆನ್ ಯುವರ್ ಶೋಲ್ಡರ್ಸ್. ಇಟ್ ಶುಡ್ ಲೀವ್, ಯು ಹ್ಯಾವ್ ಟು ಲೀವ್ ಇಟ್. ಬದುಕಬೇಕು ಅದನ್ನು. ಇಲ್ಲಾಂದರೆ ನಮ್ಮ ಅನೇಕ ಗಣ್ಯರು ಗಿಡ ನೆಡೋ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟಂಗೆ ಒಂದು ಫೋಟೋ ಹೊಡ್ಕೊಳ್ತಾರೆ. ಅವ್ರಿಗೆ ಗಿಡನೂ ನೆಡಲ್ಲ, ಅವ್ರ ಬಟ್ಟೆ ಒಂದು ಸ್ವಲ್ಪ ಮಣ್ಣು ಆಗಿರಲ್ಲ. ಹಂಗೆ ಆಗಲ್ಲ ಅಲ್ವಾ? ಶ್ರಮ ಆಗುತ್ತೆ, ಬಟ್ಟೆ ಇದಾಗತ್ತೆ, ಧೂಳಾಗತ್ತೆ, ಮಣ್ಣಾಗತ್ತೆ. ಸಂಸ್ಕೃತಿ ಅನ್ನೋದು ಅದು. ಅಂದರೆ ಅದು ಸಂಸ್ಕೃತಿಯ ಅಂಶವನ್ನು ಹೊಂದಿದೆ ಅನ್ನೋ ಕಾರಣಕ್ಕೆ ಸಂಸ್ಕೃತಿ ಆಗತ್ತೆ ಹೊರತು ಇಲ್ಲಿ ಹುಟ್ಟಿತು ಅನ್ನೋ ಕಾರಣಕ್ಕೆ ಅದು ಸಂಸ್ಕೃತಿ ಆಗಲ್ಲ. ಇಲ್ಲಿ ಹುಟ್ಟಿದ್ದು ವಿಕೃತಿನೂ ಆಗ್ಬೋದು. ಈ ಕಂಸ, ಜರಾಸಂಧ, ದುಶ್ಯಾಸನ, ಕರ್ಣ, ಅನೇಕ ಸತಿ ಮಹಾಭಾರತದ ಕರ್ಣ, ಇವ್ರನ್ನ ನೀವು ಸಂಸ್ಕೃತಿ ಅಂತ ಹೆಂಗೆ ತಗೊಳ್ತೀರಾ? ಇವರು ನಮ್ಮ ನಾಗರಿಕತೆ ಭಾಗ. ಭಾರತೀಯ ಸಿವಿಲೈಸೇಷನ್ ಬೇರೆ, 2 ಪದ ಬಳಸ್ತೀವಲ್ವಾ. ಒಂದು ನಾಗರಿಕತೆ ಅಂತ ಬಳಸ್ತೀವಿ, ಅಂದರೆ ಅಥವಾ ಹೆರಿಟೇಜ್ ಅಂತ ಬಳಸ್ತೀವಿ, ಇನ್ನೂ ಕರೆಕ್ಟಾಗಿ ಹೇಳ್ಬೇಕು. ನಮ್ಮ ಒಂದು ಪರಂಪರೆ, ಏನೇನು ಪಾರಂಪರಿಕ ಸ್ಮಾರಕಗಳು ಅಂತೀವಿ, ಹೆರಿಟೇಜ್ ಬಿಲ್ಡಿಂಗ್ಸ್, ಅದು ಏನು ಮಾಡೋಕ್ಕಲ್ಲ, ಯಾರೋ ಕಟ್ಟಿದ್ದಾರೆ, ಒಟ್ಟಿನಲ್ಲಿ ಇಲ್ಲಿದೆ, ಇದು ಈ ಮಣ್ಣಿನಲ್ಲಿ ಅದು ಇದೆ. ಅದು ಒಂದು, ಅದಕ್ಕೂ ನಮಗೂ ಒಂದು ತಾದಾತ್ಮ್ಯತೆ ಬರುತ್ತಲ್ವ, ಅವಾಗ ಮಾತ್ರ ಅದು ಸಂಸ್ಕೃತಿ ಆಗುತ್ತೆ. ಇಲ್ಲಿ ಹುಟ್ಟಿದ ಎಲ್ಲ ಪುಸ್ತಕನೂ ನಾವು ಮನೇಲಿ ಇಟ್ಕೊಳ್ಳಲ್ಲ. ಇಲ್ಲಿ ಹುಟ್ಟಿದ ಕುಮಾರವ್ಯಾಸ ಭಾರತ, DVG ಅವ್ರ ಕಗ್ಗ, ಆಧುನಿಕ ಕಾಲಕ್ಕೆ ಬಂದರೆ ತೇಜಸ್ವಿಯವ್ರ ಪುಸ್ತಕ, ಭೈರಪ್ಪನವ್ರ ಪುಸ್ತಕ, ಅಥವಾ ಇನ್ಯಾವುದೋ ಒಂದು ಯಾರ್ಯಾರಿಗೆ ಅವ್ರವ್ರ ಅಭಿರುಚಿಗಳು, ಕುವೆಂಪು ಅವ್ರದ್ದು, ಹಿಂಗೆ ಇಟ್ಕೊತೀವಿ. ಇನ್ಯಾವುದೋ ರಾಜ್ಯಕ್ಕೆ ಹೋದರೆ ಟ್ಯಾಗೋರ್ ಇಟ್ಕೊತಾರೆ, ಅವ್ರ ಮನೇಲಿ ಯಾವುದೋ ಬಂಗಾಳಿ ಪೇಂಟಿಂಗ್ ನೇತಾಕ್ಕೊತಾರೆ. ಇನ್ನು ನಾವು ನಮ್ಮ ದೇಶದಲ್ಲಿ ಇನ್ನೇನೋ ನಮ್ಮ ಕರ್ನಾಟಕ ಸಂಗೀತ ಕೇಳ್ತೀವಿ, ಮಂಟೇಸ್ವಾಮಿ ಕೇಳ್ತೀವಿ, ಎಲ್ಲ ಕೇಳಲ್ಲ. ಸಂಸ್ಕೃತಿ ಅಂದರೆ ಏನಾಯಿತು, ಉತ್ತಮ ಜನಗಳು ಮಾಡಿಕೊಳ್ಳುವ ಪರಿಷ್ಕರಣೆ ಅಂತಾಯಿತು. ಅವರು ಎಲ್ಲನೂ ತರ್ತಾರೆ ಮಾರ್ಕೆಟಿಂದ, ಬಳಸಿ ಆಚೆಗೆ ತೊಗೊಂಡು ಹಾಕ್ಬಿಡ್ತಾರೆ. ಯಾವುದು ತಮ್ಮ ಜೀವನವನ್ನು ಉತ್ತಮ ಮಾಡುತ್ತೆ, ಖುಷಿ ಕೊಡುತ್ತೆ, ವಿಕಾಸ ಮಾಡುತ್ತೆ, ಆನಂದ ಕೊಡುತ್ತೆ, ರಸ ಕೊಡುತ್ತೆ, ಮತ್ತು ತಮ್ಮ ಮುಂದಿನ ಪೀಳಿಗೆಗೂ ಅದನ್ನು ಟೀಚ್ ಮಾಡುತ್ತೆ, ಅದು ಯಾವುದಾಗಿರುತ್ತೆ ಅಂದರೆ ನಮ್ಮಲ್ಲಿ ಹೆಚ್ಚು ಕಡಿಮೆ ನಮ್ಮ ಎಪಿಕ್ಸ್ ಆಗಿರುತ್ತೆ. ಎಪಿಕ್ ಅಂದರೆ ರಾಮಾಯಣ, ಮಹಾಭಾರತ, ಭಾಗವತಗಳು ಆಗ್ಬೋದು, ಮಂಟೇಸ್ವಾಮಿ, ಜುಂಜಪ್ಪ, ಮಲೆಮಹದೇಶ್ವರ, ಇನ್ಯಾವ್ದು ಬೇಕಾದ್ರೂ ಕಾವ್ಯಗಳು ಆಗಿರ್ಬೋದು, ತತ್ವಪದಗಳಾಗಿರ್ಬೋದು. ಇದು ನಮ್ಮ ಜೀವನವನ್ನು ಏನು ಮಾಡುತ್ತೆ ಅಂದರೆ ಒಂದು ಗಟ್ಟಿತನ ಕೊಡುತ್ತೆ. ಈಗ ಒಂಥರ ಈ ಜೀವನ ಎದುರಿಸ್ಬೇಕಪ್ಪ, ಈಸಬೇಕು, ಇದ್ದು ಜಯಿಸಬೇಕು ಅಂತ ಯಾವುದೋ ಒಂದು ಪದ, ದಾಸರ ಪದ, ಅದು ನಮಗೊಂದು ಭರವಸೆ ಕೊಡುತ್ತೆ. ಅಥವಾ ಪದಕೊಸಿಯ ನೆಲವಿಹುದು ಮಂಕುತಿಮ್ಮ ಅಂದರೆ ಜೀವನಕ್ಕೊಂದು, ಅಂದರೆ ನಮಗೆ, ಅದಕ್ಕೆ ನಾನು ಅವಾಗ ತಮಗೆ ಪ್ರಾರಂಭದಲ್ಲಿ ಹೇಳಿದಂತೆ ಕಲ್ಚರ್ನ ನಾವು ಕೇವಲ ಒಂಥರ ಬೋಳೆಯಾಗಿರೋ, ಜೊಳ್ಳಾಗಿರೋ, ನೊರೆಯಾಗಿರುವ ಒಂಥರ ಇಂಡಿಪೆಂಡೆನ್ಸ್ ಡೇ ದಿವಸ 1 ಗಂಟೆ ದೇಶಭಕ್ತಿ ಉಕ್ಕತ್ತಲ್ಲ, ಆ ಥರ ಅಲ್ಲ. ಅದು ಆ್ಯಕ್ಚುಲಿ ಅವಿರತವಾಗಿರುತ್ತೆ. ಅಂದರೆ ಅದು ನಿರಂತರ ವಿಕಸನಗೊಳ್ಳುತ್ತೆ. ಮತ್ತು ಸಂಸ್ಕೃತಿ ಅನ್ನೋದು
ಯಾರೋ ಈ ಥರ ಭಾಳ ನೀಟಾಗಿ ಜುಬ್ಬ ಪೈಜಾಮ ಹಾಕ್ಕೊಂಡು ಕೂತಿದ್ದಾರೆ, ಪಂಚೆ ಹಾಕ್ಕೊಂಡಿದ್ದಾರೆ, ನಮ್ಮ ಹಾಕ್ಕೊಂಡಿದ್ದಾರೆ, ಅಥವಾ ಇನ್ನೇನೋ ಒಂದಷ್ಟು ಸಂಸ್ಕೃತ ಬರುತ್ತೆ, ಹಳಗನ್ನಡ ಬರುತ್ತೆ, ಅವ್ರಿಗೆ ಮಾತ್ರ ಸೀಮಿತವಾಗಿರೋದಲ್ಲ. ಓಕೆ. ಯಾರು ಹೊಲಗದ್ದೆಗಳಲ್ಲಿದ್ದಾರೆ ಅಥವಾ ಈ ದುರ್ಗಾ ಮುರುಗಿ ಅಂತಿದೆ ಉತ್ತರ ಕರ್ನಾಟಕ, ದೇವ್ರನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರಲ್ವ ದೇವ್ರನ್ನ, ಅವರು ಸಂಸ್ಕೃತಿಯನ್ನು ಆ್ಯಕ್ಚುಲಿ ಬದುಕ್ತಾ ಇದ್ದಾರೆ. ಅವ್ರು ಈಗಲೂ ಬದುಕ್ತಿದ್ದಾರೆ. ಯಾರೋ ದೂರದ ಒಂದು ಗುಡ್ಡಗಾಡಿನಲ್ಲಿ ಒಂದು ದೇವಸ್ಥಾನಕ್ಕೆ ಒಂದು 100 ಮೆಟ್ಲು 200 ಮೆಟ್ಲು ಹೋಗಿ ಒಂದು ಶಿವಲಿಂಗಕ್ಕೆ ಒಂದು ನೀರು ಅಭಿಷೇಕ ಮಾಡಿ ಒಂದು ಹೂ ಬಿಟ್ಟು ಬರ್ತಾ ಇದ್ದಾರಲ್ವ ಯಾರೋ ಜನ, ಅವರು ಅದನ್ನು ಬದುಕ್ತಿದ್ದಾರೆ. ಈಗ ನಮ್ಮ ಶ್ರೀಮತಿಯವರು ರಾಣಿ ಕಿ ವಾವ್ ಅಂತ ಹೋಗಿದ್ರು ಗುಜರಾತ್ಗೆ, ಅಲ್ಲಿ ಅದು ಆರ್ಕಿಯಾಲಜಿ ಬಿಲ್ಡಿಂಗ್ ಆಗ್ಬಿಟ್ಟಿದೆ ದೇವಸ್ಥಾನ, ಅದೀಗ ನೋ ಮೋರೇ ಲಿವಿಂಗ್ ದೇವಸ್ಥಾನ. ಆದರೆ ಅಲ್ಲೊಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದಾನೆ, ಅವ್ರ ಪುಸ್ತಕದಲ್ಲೂ ಬರೆದ್ರು. ಅವನು ಸಂಜೆ ಆದಮೇಲೆ ಅಲ್ಲಿರೋ ದೇವತೆಗಳಿಗೆಲ್ಲ ಒಂದು ಆರತಿ ಬೆಳಗ್ತಾನೆ. ಅದೇ ನಾನೇನು ಹೇಳ್ತಿದ್ದೀನಿ, ಇಟ್ಸ್ ನಾಟ್ ಎ ಪಾರ್ಟ್ ಆಫ್ ಹಿಸ್ ಡ್ಯೂಟಿ. ಅವನಿಗೆ ಅಯ್ಯೋ ನಾನು ದೇವತೆಗಳ ನಡುವೆ ಬದುಕ್ತಾ ಇದ್ದೀನಿ, ಈಗ ಬಗ್ಲಾಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಭಾವನೆ ಅವನಿಗೆ. ಆ ಒಂದು ಎಮೋಷನಲ್ ಅಲ್ಲ, ಆ ಎಮೋಟಿವ್ ವ್ಯಾಲ್ಯೂ, ಭಾವ ಪ್ರಪಂಚದಲ್ಲಿ ಸಂಸ್ಕೃತಿ ಇದೆ, ಭಾವನಾತ್ಮಕತೆಯಲ್ಲಿಲ್ಲ. ಭಾವನಾತ್ಮಕತೆ ಅಂದರೆ ಒಂದು 2 ನಿಮಿಷ ನೋಡ್ತೀವಿ, ಕಣ್ಣಲ್ಲಿ ನೀರು ಬಂದುಬಿಡುತ್ತೆ, ಆಮೇಲೆ ವಾಶ್ ಆಫ್ ಅವರ್ ಹ್ಯಾಂಡ್ಸ್, ಕೈ ತೊಳ್ಕೊಂಡು ಹೊಟ್ಟೋಗ್ತೀವಿ. ಹೆಚ್ಚಂದರೆ ಒಂದು 50 ರೂಪಾಯಿ ಚಂದ ಕೊಟ್ಬಿಡ್ತೀವಿ. ಈ ಚಂದದಿಂದ ಸಂಸ್ಕೃತಿ ನಡೆಯಲ್ಲ, ನಾನೇ ಅದನ್ನು ಬದುಕಬೇಕಾಗತ್ತೆ. ನನಗೆ ಹಳಗನ್ನಡ ಇಷ್ಟ ಅಂದರೆ ನಾನು ಕನ್ನಡ ಹಾಳಾಗ್ತಿದೆ ಅಂತ ನಾನು ಗೋಳಾಡೋದಲ್ಲ. ಪಂಪನ ಪುಸ್ತಕ ತರಬೇಕು, ರನ್ನನ ಪುಸ್ತಕ ತರಬೇಕು, ಸಾಹಿತ್ಯ ಪರಿಷತ್ತಿನ ಡಿಕ್ಷನರಿ ಇಟ್ಕೋಬೇಕು, ಯಾರೋ ಮೇಷ್ಟ್ರನ್ನ ಗೊತ್ತು ಮಾಡ್ಕೋಬೇಕು, ಆನ್ಲೈನೋ ಆಫ್ಲೈನೋ ಕಷ್ಟಪಟ್ಟು ಕಲಿಬೇಕು ನಾನು ಅಲ್ವಾ. ನನಗೊಂದು ₹1,00,000 ಬೇಕು ಅಂದರೆ ಹೇಗೆ ನಾನು ಹಗಲು ರಾತ್ರಿ ದುಡಿತೀನೋ ಇದಕ್ಕೂ ನಾನು ದುಡಿಬೇಕು. ಅಂದರೆ ಸಂಸ್ಕೃತಿ ಅನ್ನೋದು ದುಡಿಮೆಯ ಫಲ, ಅದು ದುಡಿಮೆಗೆ ಸಂಬಂಧಪಟ್ಟಿದ್ದು. ಅಂದರೆ ಇಟ್ಸ್ ನಾಟ್ ಲೈಕ್ ಎ ಫರ್ನಿಚರ್ ಥರ ಅಲ್ಲ. ಈಗ ಮಾಡ್ರನ್ ಪೇಂಟಿಂಗಲ್ಲಿ ಬಂತು ನೋಡಿ, ಅದು ಎಷ್ಟೋ ₹1,00,000 ಆಗುತ್ತೆ, ಎಷ್ಟೋ ಕೋಟಿ ರೂಪಾಯಿ ಆಗುತ್ತೆ ಪೇಂಟಿಂಗಿಗೆ. ಅದನ್ನು ಮನೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ಅವರ ಒಂದು ಸಾಮಾಜಿಕ ಸ್ಥಾನಮಾನ ತೋರಿಸ್ತಾರೆ. ಆ ಥರ ಒಂದು ಎಂಬೆಲಿಷ್ಮೆಂಟ್ ಅಲ್ಲ ಅದು, ಅಂದರೆ ಹೊರಗಿನಿಂದ ತಂದು ಹೇರಿರುವ ಒಂದು ಕೃತಕ ಆಭರಣ ಅಲ್ಲ. ಸರ್, ನೀವು ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ. ನನಗೆ 2 ಪ್ರಶ್ನೆಗಳು ಇದರಲ್ಲಿ ಬಂತು. ಒಂದು, ಸಂಸ್ಕೃತಿ ವಿಕಸನಗೊಳ್ತಾ ಇರುತ್ತೆ ಅಂತಂದರೆ ಅದು ನಿರಂತರವಾಗಿ ಅದು ಬದಲಾಗ್ತಾ ಇರುತ್ತೆ ಅಂತಲೂ ಅರ್ಥ. ಜೊತೆಗೆ ಮೂಲಭೂತವಾಗಿ ಒಂದಷ್ಟು ಅಂಶಗಳು ಅದರಲ್ಲಿ ಇರಬಹುದು, ಅದ್ರ ಜೊತೆಗೆ ಅದು ಬದಲಾಗ್ತಾ ಇರಬಹುದು ಅಂತ ನಾನು. ಕರೆಕ್ಟ್. ಅದಕ್ಕೆ ಕುಮಾರಸ್ವಾಮಿದು ದಿ ವಿಸ್ಡಮ್ ಆಫ್ ಆನಂದ್ ಕುಮಾರಸ್ವಾಮಿ ಅಂತ ಅವರ ಪಟ್ಟಶಿಷ್ಯ ಒಬ್ಬ ಎಸ್ ದುರೈರಾಜಸಿಂಗಮ್ ಅಂತ. ಇದು ನಮ್ಮಲ್ಲಿ ಯಾರ್ಯಾರು ಆರ್ಟ್ ಓದ್ತಾ ಇದ್ದಾರೆ, ಡ್ಯಾನ್ಸರ್ಸು, ಪೇಂಟರ್ಸು, ಸ್ಕಲ್ಪ್ಚರ್ಸು, ಖಂಡಿತ ನೋಡಬೇಕಾದ್ದು. ಅದರೊಳಗಡೆ ಅವನೊಂದು ಮಾತು ಹೇಳ್ತಾನೆ, ಏನು ಅಂದರೆ ಬ್ಯೂಟಿ ಕ್ಯಾನ್ ನೆವರ್ ಬಿ ಮೆಷರ್ಡ್, ಫಾರ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಅಪಾರ್ಟ್ ಫ್ರಮ್ ದಿ ಆರ್ಟಿಸ್ಟ್ ಹಿಮ್ಸೆಲ್ಫ್. ಕಲಾವಿದನಿಂದ ಸೌಂದರ್ಯ ಪ್ರತ್ಯೇಕವಾಗಿರಲ್ಲ. ಆ್ಯಂಡ್ ದ ರಸಿಕ ಹೂ ಎಂಟರ್ಸ್ ಇನ್ ಟು ಎಸ್ ಎಕ್ಸ್ಪೀರಿಯನ್ಸ್, ಅಂದರೆ ಸೃಷ್ಟಿ ಮಾಡೋನಿಗೂ ಒಂದು ಕಲೆಯ ಅನುಭವ ಆಗ್ತಾಯಿದೆ ಅಥವಾ ಸಂಸ್ಕೃತಿ ಅನುಭವ ಆಗ್ತಾಯಿದೆ, ಅದನ್ನು ಎಂಜಾಯ್ ಮಾಡೋರಿಗೂ ಒಂದು ಆಗ್ತಾಯಿದೆ. ಇದು ಹೇಗೆ ಅಂದರೆ, ನಾನು ಒಂದು ಅಡುಗೆಯನ್ನು ತಯಾರು ಮಾಡಿದರೆ ನಿಮಗೆ ನಾನು ಕೊಟ್ಟರೆ ನೀವು ಅದನ್ನು ತಿಂದು ಎಂಜಾಯ್ ಮಾಡಿದಾಗ ಮಾತ್ರ ಅದಕ್ಕೊಂದು ಸರ್ಕಲ್, ಒಂದು ವೃತ್ತ ಕಂಪ್ಲೀಟ್ ಆಗುತ್ತೆ. ನನ್ನ ಮಟ್ಟಿಗೆ ನಾನು ಒಳ್ಳೆ ಕವಿ, ನಾನು ಒಳ್ಳೆ ಅಡುಗೆಯವನು, ನಾನು ಒಳ್ಳೆ ಸಂಗೀತಗಾರ ಅಂದ್ರೆ ಆಗಲ್ಲ. ಹಾಗೆ ರಸಿಕ ಸಮಾಜ ಹೇಳಬೇಕು. ಇದು ನಮ್ಮಲ್ಲಿ ಜನ, ಬಸವಣ್ಣವ್ರದ್ದೊಂದು ಮಾತಿದೆಯಲ್ಲ, ಲಿಂಗ ಮೆಚ್ಚಿ ಅಹುದೆನಬೇಕು ಅಂತಿದೆ. ಪರಮಾತ್ಮನಿಗೆ ನೀವು ಮಾಡೋ ಪೂಜೆ ಪ್ರೀತಿಯಾಗಬೇಕು. ಈಗ ಯಾರೋ ಒಬ್ಬರು ಅಡುಗೆ ಚೆನ್ನಾಗಿದ್ರೆ ಒಂದು ರೆಸ್ಟೋರೆಂಟಲ್ಲಿ, ನಾವು ಮುಂದಿನ ಸರ್ತಿ ನಮ್ಮ ನೆಂಟರನ್ನ, ಫ್ರೆಂಡ್ಸ್ನ ಅಲ್ಲಿಗೆ ರೆಫರ್ ಮಾಡ್ತೀವಿ. ರೆಫರ್ ಅನ್ನೋ ಮಾತಿದೆ ನೋಡಿ ಆಧುನಿಕ ಜಗತ್ತಲ್ಲಿ, ಅದು ರಸಿಕತೆ ಇದೆ ಆ್ಯಕ್ಚುಲಿ. ಇದು ನಮಗೆ ಬೇಕು. ಸಂಸ್ಕೃತಿಯಲ್ಲಿ ನೀವು ಹೇಳಿದಂತೆ ವಿಕಸನವಾಗುವಾಗ ಒಂದಷ್ಟು ಹೊಸ ಅಂಶಗಳು ಬರುತ್ತೆ, ಆದರೆ ಹಳೆಯ ಅಂಶಕ್ಕೆ ಧಕ್ಕೆ ಆಗದಂತೆ ಬರುತ್ತೆ. ಅಂದರೆ ಪ್ಲೇಟೋ ಮಾತನ್ನು ಇಲ್ಲಿ ನೆನಪಿಸ್ಕೋಬೋದು. ಅವನು ಹೇಳ್ತಾನೆ, ವಿ ಡೋಂಟ್ ನೀಡ್ ನ್ಯೂ ಮ್ಯೂಸಿಕ್, ವಿ ನೀಡ್ ನ್ಯೂ ಸಾಂಗ್ಸ್ ಅಂತ. ನಮಗೆ ಹೊಸ ಸಂಗೀತ ಬೇಡ, ಅದೇ 22 ಸ್ಕೇಲು, ಸರಿಗಮನೇ ಇರೋದು, ಅದೇ ಮೂಲ ಇಷ್ಟು ರಾಗಗಳು, ಮೇಳಕರ್ತ ರಾಗಗಳು. ಅವ್ರ ದೇಶದಲ್ಲಾದರೆ ಇನ್ನೊಂದು ರಾಗಗಳು. ಆದರೆ ಅದ್ರ ಮೂಲಕ ನಾವು ಹೊಸ ಹೊಸ ಹಾಡುಗಳನ್ನು ಕಟ್ತೀವಿ. ಯಾರೋ ಚಿ ಉದಯಶಂಕರ್ ಬಂದು ಒಂದು ಹೇಳ್ತಾರೆ, ಯಾರೋ ಜೈನ್ ಕಾಯ್ಕಿಣಿ ಬಂದು ಹೇಳ್ತಾರೆ, ಮೊನ್ನೆ ಎಸ್ ಜಾನಕಿ ಅವ್ರು ತೀರ್ಕೊಂಡ್ರು, ಅವ್ರ ಕಂಠದಲ್ಲಿ ಅದೊಂದು ರೀತಿ ಬರುತ್ತೆ. ಅಂದರೆ ಬೇರೆ ಥರ ಹೇಳೋದಾದರೆ, ಈಗ ತ್ಯಾಗರಾಜರದ್ದು ಒಂದು ಹಾಡಿರುತ್ತೆ, ಪುರಂದರದಾಸರದ್ದು ಯಾವುದೋ ಒಂದು ಹಳೆ ಹಾಡಿರುತ್ತೆ. ಆಯಾ ಪೀಳಿಗೆಯ ಸಂಗೀತಗಾರರು ಬಂದು ಅದ್ರ ಜೊತೆ ಅವರು ರಿಯಾಜ್ ಮಾಡ್ತಾರೆ, ಗುದ್ದಾಡಿ ಒಂದು ಹೊಸ ಒಂದು ಆನಂದವನ್ನು ಹೊಸ ಕಾಲದ ಒಂದು ಸಮಾಜಕ್ಕೆ ಕೊಡ್ತಾರೆ. ಅಂದರೆ ಹೊಸ ಪೀಳಿಗೆನೂ ಅವರು ಒಂದು ಆಸ್ವಾದನೆಗೆ ತೊಗೊಂಡು ಹೋಗ್ತಿದ್ದಾರೆ, ಮತ್ತು ಹಳೆಯದನ್ನು ಅವರು
ಬಿಟ್ಕೊಡ್ತಿಲ್ಲ. ಎಸ್ ಎಸ್ ಇದು ಸಂಸ್ಕೃತಿಯ ಧಾತು. ಇದನ್ನು ಇನ್ನೊಂದು ಗಣಿತದ ಉದಾಹರಣೆಯಲ್ಲಿ ಕೊಡೋದಾದರೆ ಇದು ಕುಮಾರಸ್ವಾಮಿನೇ ಕೊಡ್ತಾನೆ. ನೀವು ಮ್ಯಾಥಮೆಟಿಕ್ಸ್ನಲ್ಲಿ ಒಂದು ಬಿಂದು, ಒಂದು ಸರ್ಕಲ್ನಲ್ಲಿ ಸೆಂಟರ್ ಪಾಯಿಂಟ್ ಇಟ್ಟು ಒಂದು ಸರ್ಕಲ್ ಹಾಕಿದ್ರೆ ಕಂಪಾಸ್ನಲ್ಲಿ, ಅದನ್ನು ವಿಸ್ತಾರ ಮಾಡಿ ಇನ್ನೊಂದು ಸರ್ಕಲ್ ಹಾಕಿದ್ರೆ ಏನು ವ್ಯತ್ಯಾಸ ಆಯಿತು? ಆ ವೃತ್ತದ ಪರಿಧಿ ವ್ಯತ್ಯಾಸ, ಯಾವುದೋ ಸರ್ಕಂಫರೆನ್ಸ್ ಅಂತ ಕರಿತೀವಿ. ಓನ್ಲಿ ಸರ್ಕಂಫರೆನ್ಸ್ ವ್ಯತ್ಯಾಸ ಐತೆ ಹೊರತು ಅದರ ವೃತ್ತದ ಗುಣ ಇದೆಯಲ್ಲ, ಅಂದರೆ ಸರ್ಕಲ್ ಅನ್ನುವ ಒಂದು ಡೆಫಿನಿಷನ್ ಏನು ವ್ಯತ್ಯಾಸ ಆಗಿಲ್ಲ. ಅದರ ಸೈಜು ಇದು 1 ಸೆಂಟಿಮೀಟ್ರದ್ದು ಇದನ್ನು ಹಾಕಿರ್ಬೋದು, ಅದು 3 ಹಾಕಿರ್ಬೋದು. ಹೀಗೆ ನಾವು ಸಂಸ್ಕೃತಿಯಲ್ಲಿ ವಿಕಾಸ ಅನ್ನೋ ಪದ ಬಳಸುವಾಗ ಎಚ್ಚರಿಕೆ ವಹಿಸಬೇಕಾದ್ದೇನೆಂದರೆ ಆ ಮೂಲ ಬಿಂದುವನ್ನು ಬಿಡಬಾರ್ದು. ಆ ಮೂಲ ಬಿಂದು ನಮಗೆ ಯಾವುದು? ನಮ್ಮ ವೇದಗಳು, ನಮ್ಮ ಬುದ್ಧನ ಚಿಂತನೆ, ನಮ್ಮ ಜೈನ ಚಿಂತನೆ, ನಮ್ಮ ಜಾನಪದ ಚಿಂತನೆ ಅಥವಾ ನಮ್ಮ ಆಚರಣೆ, ಇದು ನಮ್ಮ ಕೇಂದ್ರ ಬಿಂದು. ಓಕೆ, ಇದನ್ನು ನೀವು ಕಾಲಕ್ಕೆ ಆಯಾ ಕಲಾವಿದರ ಅಭಿರುಚಿ, ಅವರವರ ಚಾಲೆಂಜಸ್ಸು, ಅವರವರ ಇದಕ್ಕೆ ತಕ್ಕಂತೆ ಅವರು ವಿಕಾಸ ಮಾಡ್ತಾ ಹೋಗ್ತಾರೆ. ಈಗ ವೇದಗಳು ನಮ್ಮ ಕೇಂದ್ರ ಬಿಂದು, ಅಂದರೆ ವೇದಗಳು ಕೂಡ ನಮ್ಮ ಕೇಂದ್ರ ಬಿಂದುಗಳಲ್ಲಿ ಒಂದು ಅಂತ ಹೇಳಿದ್ರು. ಬಟ್ ವೇದಗಳಲ್ಲೂ ಕೂಡ ನಾವು ಒಪ್ಪಿಕೊಳ್ಳದೇ ಇರುವಂಥ ಅಂಶಗಳು ಎಷ್ಟೋ ಇರ್ಬೋದು, ಅಥವಾ ಬದಲಾಗಿರುವಂಥ ಅಂಶಗಳು, ಅಂದರೆ ಈಗ ಒಪ್ಪಕ್ಕಾಗದಿರುವಂಥ ಅಂಶಗಳು ಇದ್ದರೆ ಅದು ಕೂಡ ಬದಲಾಗುತ್ತಲ್ವ? ಇಲ್ಲ, ಅದೇನಾಗುತ್ತೆ, ಅದರ ಆಚರಣಾ ಭಾಗದ ಬಗ್ಗೆ ನಿಮಗೆ ವ್ಯತ್ಯಾಸ ಇರಬಹುದು ಅಲ್ವಾ? ಈಗ ವೇದದಲ್ಲಿ ಎಲ್ಲೋ ಹೇಳಬೇಕಾದ್ರೆ ನೀವು ಈ ಥರ ಒಂದು ಬಲಿಯನ್ನು ಮಾಡಿ ಅಥವಾ ಈ ಥರ ಒಂದು ಆಹುತಿಯನ್ನು ಕೊಡಿ ಅನ್ನುವ ಪಾಯಿಂಟು ಇವತ್ತು ಅದನ್ನು ನೀವು ಹ್ರಸ್ವ ಮಾಡ್ಕೊಂಡಿರ್ಬೋದು, ಟೈಮ್ ಇಲ್ಲದೆ ಇರ್ಬೋದು, ಅಥವಾ ನೀವು ಹೇಳಿದಂತೆ ಬೇರೆ ಬೇರೆ ಕಾರಣಗಳಿಂದ ಅದನ್ನು ಅವರು ಬಿಟ್ಟಿರ್ಬೋದು. ಆದರೆ ನೀವು ಮೂಲದ ವೇದ ಮಂತ್ರವನ್ನೇ ನೀವು ಕಟ್ ಶಾರ್ಟ್ ಮಾಡೋಕ್ಕಾಗಲ್ಲ. ಅದನ್ನು ಹೇಳ್ತೀವಿ ನಾವು. ಇದು ಹೇಗೆ ಅಂದರೆ, ಒಂದು ಎಕ್ಸಾಂಪಲ್ಲು ಕೊಡಬೇಕು ಅಂದರೆ, ನಮ್ಮ ಪ್ರಾಚೀನ ಕಾವ್ಯಗಳಲ್ಲಿ ಅನೇಕ ಶೃಂಗಾರ ಭಾಗಗಳು ಬರುತ್ತೆ, ಗಂಡು ಹೆಣ್ಣಿನ ಸರಸ ಸಲ್ಲಾಪದ ಭಾಗಗಳು. ಒಂದು ದೇವಸ್ಥಾನದಲ್ಲಿ ಅದನ್ನು ಹೇಳ್ತಿರ್ತಾರೆ ಗಮಕಿಗಳು. ನಾನೇ ನಮ್ಮೂರು ಹಾಸನಲ್ಲಿ ನೋಡಿದ್ದೀನಿ. ಅಲ್ಲೊಂದು ಸತಿ ಹೀಗೆ ಆಯಿತು. ಎಲ್ಲ ವಯಸ್ಸಾಗಿರೋ ಅಜ್ಜಿಯರು ಎಲ್ಲ ಸಂಜೆ ಕೂತ್ಕೊಂಡು ದೇವಸ್ಥಾನದಲ್ಲಿ ಕೇಳಿಸ್ಕೊಳ್ತಿದ್ದಾರೆ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಒಂದು ರಸವತ್ತಾದ ಶೃಂಗಾರ ಪ್ರಸಂಗ, ಎಲ್ಲ ಅಜ್ಜಿಯರು. ಅವು ಗಮಕಿಗಳು ಹೆಚ್ಚು ಕಡಿಮೆ ಮಿಡ್ಲ್ ಏಜ್ ಅವರು ಏಜ್ಗೆ ಬಂದಿದ್ದಾರೆ, ವಯಸ್ಸಿಗೆ ಬಂದಿದ್ದಾರೆ. ಇವರು ಅದನ್ನು ಗಮಕಿಗಳು ಹಾಡಿಬಿಟ್ರು. ಅದು ಕಾವ್ಯ ಅಲ್ವಾ, ಈ ಅರ್ಥನ ಹೇಳಬೇಕಲ್ಲ, ವ್ಯಾಖ್ಯಾನ ಮಾಡೋರಿಗೆ ಒಂಥರ ಮುಜುಗರ ಆಯಿತು. ಅಂದರೆ ಅದೊಂಥರ ಆಧುನಿಕತೆಯ ಮುಜುಗರ. ಇದನ್ನೆಲ್ಲ ಹೇಳಿದ್ರೆ ಈ ಅಜ್ಜಿಯರು ಏನು ಅಂದ್ಕೊಳ್ತಾರೆ ಅಂತ. ಹಿಂದ್ಗಡೆ ಒಂದು ಅಜ್ಜಿ ಎಕ್ಸ್ಪರ್ಟು, ತುಂಬ ವರ್ಷ ಕೇಳಿದ್ದಾರೆ. ಇವ್ರು ಯಾವಾಗ ಅದನ್ನು ಸ್ವಲ್ಪ ನುಣುಪು ಮಾಡಿ ನಯ ಮಾಡಿ ಹಾರ್ಸಕ್ಕೆ ನೋಡೋದು, ಸ್ಕಿಪ್ ಅಂತೀವಲ್ಲ, ಹಾರ್ಸಕ್ಕೆ ನೋಡಿ, ತಮ್ಮ ಅದನ್ನು ಪೂರ್ತಿ ಹೇಳು ಅಂದ್ರು ಅವರು. ಓಕೆ, ಇದು ಸಂಸ್ಕೃತಿ ಅಂತ. ಓಕೆ, ಬರೆದಿರೋ ಕವಿಗೆ ಮುಜುಗರ ಇಲ್ಲ ಅಂದಮೇಲೆ, ಹಾಡಿರೋ ಗಮಕಿಗೆ ಮುಜುಗರ ಇಲ್ಲ ಅಂದಮೇಲೆ, ಕೇಳಿರೋ ರಸಿಕರೇ ಇಲ್ಲಿ ಕೂತಿರುವಾಗ ನಿಂದೇನಪ್ಪ ನಿಂದು ಅಂತ. ಓಕೆ, ಒಲುಮೆಯ ಕೂಟಕ್ಕೆ ಹಾಸಿನ ಹಂಗೆ ಏಕೆ ಅಂತ ಅಲ್ಲಮ್ಮ ಹೇಳ್ತಾನೆ. ಒಲುಮೆಯ ಕೂಟಕ್ಕೆ ಓಕೆ, ಆ ಥರ ಹಾಸಿನ ಅಂದರೆ ಎಲ್ಲಿ ಹಾಸ್ಕೊಂಡು ಅವ್ರ ಪ್ರೀತಿಯನ್ನು ಮಾಡಬೇಕು ಗಂಡು ಹೆಣ್ಣುಗಳು. ಓಕೆ, ಈಗ ಎಲ್ಲಿ ಅವ್ರಿಗೆ ಪ್ರೀತಿ ಉಕ್ಕತ್ತೋ ಅಲ್ಲಿ ಅವ್ರು ತಬ್ಕೊಳ್ತಾರೆ, ಅಲ್ಲಿ ಅವರು ಪರಸ್ಪರ ಕೈ ಹಿಡ್ಕೊಂಡು ಸಂತೋಷ ವ್ಯಕ್ತಪಡಿಸ್ಕೊಳ್ತಾರೆ ಅಲ್ವಾ. ತೋಳುಗೀಳು ಸಡಿಲೀತು ಪ್ರಿಯರ ಸುಸ್ನಿಗ್ಧ ಬಂಧದಲ್ಲೂ ಅಂತ ಬೇಂದ್ರೆ ಹೇಳ್ತಾರೆ ತನ್ನ ಮೇಘದೂತ ಕಾವ್ಯ ಬರೀಬೇಕಾದ್ರೆ. ಇದು ಕಾಳಿದಾಸನ ಎಕ್ಸಾಕ್ಟ್ ಅನುವಾದ ಮಾಡ್ತಿಲ್ಲ, ಅದೆಲ್ಲ ಹೀರ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಪದಕ್ಕೆ ಪದ ಇಡೋಕ್ಕೆ ನಾನು ಮಾಮೂಲಿ ಕವಿ ಅಲ್ಲ, ನಾನು ಮಹಾಕವಿ. ಅದಕ್ಕೆ ತೋಳುಗೀಳು ಇಬ್ಬರು ಪ್ರೀತಿ ಪಾತ್ರರು, ಪ್ರಿಯಕರ ಪ್ರಿಯತಮೆ ತಬ್ಕೊಂಡ್ರೆ ಹೆಂಗೆ ತಬ್ಕೊಂತಾರೆ? ಅದಕ್ಕೊಂದು ನೀನು ಎಡಗಾಲ್ ಮುಂದೆ ಇಡು, ನಾನು ಬಲಗಾಲ ಒಂಥರ, ಅದೇನು ಮಿಲ್ಟ್ರಿ ಇದ್ರ ಥರ ಇರಲ್ಲ, ಕವಾಯಿತು ಥರ ಇರಲ್ಲ, ಎಕ್ಸೈಸ್ ಥರ ಇರಲ್ಲ. ಯಾವ ಪೊಸಿಷನಲ್ಲಿ ಅವ್ರಿಗೆ ಇಷ್ಟ ಆಗತ್ತಾ ಹೋಗಿ ಅವರು ಆಲಿಂಗನ ಮಾಡ್ಕೊಳ್ತಾರೆ. ಅದು ವಾತ್ಸಲ್ಯ, ಪ್ರೀತಿ. ಹಾಗೇನೆ ಮಾತುಗೀತು ಉದಿರಾಡಬಹುದು ತುಂಬೀತು ಸ್ವಾಂತರಂಗ. ಅಂದರೆ ನನ್ನ ಕವನದಲ್ಲಿ ಒಂದು ಮಾತು ಹಂಗೆ ಹೋಗ್ಬೋದು, ಒಂದು ಮಾತು ಹಿಂಗೆ ಉದುರ್ಬೋದು. ಆದರೆ ಓದುವವರ ಅಂತರಂಗಕ್ಕೆ ಒಂದು ಅಮೃತ ಸಿಗ್ತಾ ಇದೆ, ಒಂದು ಆನಂದ ಸಿಗ್ತಾ ಇದೆ. ಅದು ನಮಗೆ ಪಾಯಿಂಟ್. ಈ ಪಾಯಿಂಟ್ ನಮಗೆ ವೇದಗಳಿಂದ ಎಲ್ಲಿ ತನಕ ಸಿಗ್ತಿರುತ್ತೋ, ಅಂದರೆ ಅದರ ಮ್ಯೂಸಿಕ್ಯಾಲಿಟಿ, ವೇದಗಳನ್ನು ನಾವು ಯಾಕೆ ಕೇಳ್ತೀವಿ, ಸುಶ್ರಾವ್ಯವಾಗಿದೆ, ಆನಂದವಾಗಿದೆ. ಮತ್ತು ಈಗಿನವರು ಏನೇನೋ ಅದರೊಳಗಡೆ ಇರುವ ಅಥವಾ ಇಲ್ಲದೆ ಇರುವ ಮೀನಿಂಗ್ಗಳನ್ನೆಲ್ಲ ಹೆಕ್ಕಿ ಅದನ್ನು ಮಾಡ್ತಾ ಇದ್ದಾರಲ್ವ, ಅದು ಆ್ಯಕ್ಚುಲಿ ಅದನ್ನು ಪ್ರಾಕ್ಟೀಸ್ ಮಾಡ್ತಿರೋರಿಗೆ ಅದರ ಹಾಗೆ ನಡೀತಿದೆ ಅಂತ ಕೂಡ ಗೊತ್ತಿಲ್ಲ. ಅಂದರೆ ನಿಮಗೆ ಮಾಮೂಲಿ ಎಕ್ಸಾಂಪಲ್ ಕೊಡೋದಾದ್ರೆ, ಯಾವುದೋ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಅಂತ ಓಡ್ತಾ ಇರುತ್ತೆ, ಜನ ನುಗ್ಗಿ ಹೋಗಿ ಬಟ್ಟೆ ಗಿಟ್ಟೆ ಹರ್ಕೊಂಡು ಟಿಕೆಟ್ ತೊಗೊಂಡು ನೋಡಿ ಬರ್ತಾರೆ. ಮತ್ತು ಮೀಡಿಯಾದವ್ರು ಕೇಳಿದಾಗ ಇನ್ನೊಂದು ಸತಿ ನೋಡಬೇಕು ಅಂತ ಏನೋ ಹೇಳ್ತೀವಿ. ಇದು ಆ್ಯಕ್ಚುಯಲ್ ಥಿಯೇಟ್ರಿನ ದೃಶ್ಯ. ಯಾರೋ ನ್ಯೂಸ್ ಪೇಪರಲ್ಲಿ ಕೂತ್ಕೊಂಡು ಒಬ್ಬ ಹುಳಿ ವಿಮರ್ಶಕ ಅದ್ರ ಬಗ್ಗೆ ಆ ಶಾರ್ಟ್ ಸರಿ ಇಲ್ಲ, ನಾನು ಹಿಂದೆ ಬೇಕಾದಷ್ಟು ವಿಮರ್ಶೆಗಳು ಬರಿತಾ ಇದ್ದೀನಿ, ನಂಗೆ ಆ ಜಗತ್ತು ಗೊತ್ತು, ನನಗೆ ಇನ್ನೇನೋ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಬರೀದೆ ಅಷ್ಟೇ. ಮೇ ಬಿ ಅವ್ನಿಗೆ ಟಿಕೆಟ್ ಫ್ರೀ ಕೊಡದೆ ಹೋಗಿರ್ಬೋದು, ಅಥವಾ ಅವನ ಟೇಸ್ಟ್ಗೆ ಅದು ಹೊಂದದೇ ಇರ್ಬೋದು.
ಇವನನ್ನು ನೋಡ್ಕೊಂಡು ಜನ ಸಿನಿಮಾಕ್ಕೆ ಹೋಗಲ್ಲ. ಅದು ಡಿಸೈಡ್ ಆಗೋದು ಎಷ್ಟು ಜನ ರಸಿಕರು ಹೋಗಿ ಅದಕ್ಕೆ ಸ್ಪಂದನವನ್ನು ವ್ಯಕ್ತಪಡಿಸು. ಅಂದರೆ ವೇದಗಳಿಗಾಗಲಿ ಉಪನಿಷತ್ಗಾಗಲಿ ಮತ್ತೊಂದಕ್ಕಾಗಲಿ ಎಲ್ಲಿ ತನಕ ಸ್ಪಂದಿಸುವ ಹೃದಯಗಳಿರುತ್ತೋ, ಮನಸ್ಸುಗಳಿರುತ್ತೋ, ವಾಟ್ ಎವರ್ ಮೇ ಬಿ ದಿ ಕ್ರಿಟಿಸಿಸಮ್, ಆ ಕ್ರಿಟಿಸಿಸಮ್ ಯಾರೂ ಅಲ್ಲಗಳಿತಿಲ್ಲ, ಆಯಿತಾ ಬನ್ನಿ ನೀವು ಅದನ್ನು ಸೇರಿಸ್ಕೊಂಡು ಮುಂದಕ್ಕೆ ಹೋಗೋಣ ಅಂತಷ್ಟೇ. ಬಟ್ ಇದನ್ನು ಡ್ರಾಪ್ ಮಾಡೋ ಪ್ರಶ್ನೆ ಇಲ್ಲ. ಇದು ಟ್ರೆಡಿಷನ್ಗಿರೋ ಸ್ಟ್ರೆಂತ್ ಏನು ಅಂದರೆ, ನಾನು ಅನೇಕ ಸತಿ ಹೇಳ್ತೀನಿ, ಟು ಲೀವ್ ಲೈಕ್ ಎ ಮಾಡ್ರನ್ ಈಸ್ ಈಸಿ ಅಂತ, ಟು ಲೀಡ್ ದ ಲೈಫ್ ಆಫ್ ಎ ಟ್ರೆಡಿಷನಲಿಸ್ಟ್ ಈಸ್ ವೆರಿ ಡಿಫಿಕಲ್ಟ್. ಸಂಪ್ರದಾಯವನ್ನು ಆಚರಿಸುವ ವ್ಯಕ್ತಿಯಾಗಿ ಜೀವನ ಮಾಡೋದು ತುಂಬ ಕಷ್ಟ. ಹಾಗೆ ಕಟ್ಟುಪಾಡುಗಳು, ನೀತಿ ನಿಯಮಗಳು, ರೀತಿ ರಿವಾಜುಗಳು ಜಾಸ್ತಿ. ಹೇಗೆ ಅಂದರೆ ಈಗ ಕಾವ್ಯದಲ್ಲಿ ನೀವು ಛಂದಸ್ಸಿಲ್ಲದೆ ಕವನ ಬರಿತೀನಿ ಅಂದರೆ ಬರೆದು ಬಿಡ್ಬೋದು. ಎಲ್ಲ ನಿಯಮಗಳನ್ನು ಇಟ್ಕೊಂಡು ಕವನ ಬರಿತೀನಿ, ಮತ್ತು ಜನಕ್ಕೂ ಅದು ತಲುಪಬೇಕು ಅಂದರೆ ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್ ಆ್ಯಕ್ಚುಲಿ, ಅಲ್ವಾ? ಅಂದರೆ ಟು ಬಿ ಕ್ಲಾಸಿಕಲ್ ಈಸ್ ನಾಟ್ ಸೋ ಈಸಿ. ನವ್ಯ ಕಾವ್ಯ ಈಸಿ. ಇವಾಗ ಏನು ಬೇಕಾದ್ರೂ ಬರ್ಕೊಂಡು ಹೋಗ್ತಾರೆ, ಮತ್ತು ಅದು ಬಂದಷ್ಟೇ ಬೇಗ ಕೊಚ್ಕೊಂಡು ಹೋಗುತ್ತೆ. ಡಿ ವಿ ಜಿ ಅವರ ಕಗ್ಗದ ಬಗ್ಗೆ ನಮ್ಮ ಎಸ್ ಆರ್ ರಾಮಸ್ವಾಮಿ ಅವರು, ಈಚೆಗೆ ಜರ್ನಲಿಸ್ಟ್ ತೀರ್ಕೊಂಡ್ರಲ್ಲ ಸೀನಿಯರು, ಅವ್ರು ಹೇಳೋರು, ಅದು ಬಂದಾಗ ಅವ್ರು ಯಾವುದೋ ಒಂದು ರೀತಿ ಬರೆದಿದ್ರಂತೆ ಡಿ ವಿ ಜಿ. ಮುಂದಿನ ಎಡಿಷನ್ನಲ್ಲಿ ಅವರು ಏನೋ ಕಾರಣಕ್ಕೆ ಆ ಪದ್ಯಗಳನ್ನು ಹಿಂದೆ ಮುಂದೆ ಮಾಡಿಬಿಟ್ರಂತೆ ಅವ್ರ ಪುಸ್ತಕದಲ್ಲಿ. ಜನ ಗಲಾಟೆ ಅಂತೆ ಡಿ ವಿ ಜಿ ಕಾಲಕ್ಕೆ. ಅಂದರೆ ರಸಿಕ ಸಮಾಜ ಅಂತ ಹೇಳ್ತಿರೋದು. ನಾವು ನಿಮ್ಮ ಈ 4 ಪದ್ಯಗಳನ್ನು, ಚೌಪದಿಗಳನ್ನು ಕಷ್ಟಪಟ್ಟು ಬಾಯ್ಪಾಠ ಮಾಡ್ಕೊಂಡಿದ್ವಿ, ನೀವೆಲ್ಲ ಹಿಂದೆ ಮುಂದೆ ಮಾಡ್ಬಿಟ್ರೆ ನಾವು ಹೇಳೋವಾಗ ನಮಗೆ ರಸಿಕತೆಗೆ ಭಂಗ ಆಗತ್ತೆ ಅಂತ. ಮತ್ತು ಅವ್ರು ಹಾಗೆ ಇಟ್ಕೊಂಡ್ರು ಅವರು. ಅಂದರೆ ಆ ಆಧುನಿಕ ಕಾಲದಲ್ಲಿ ಒಂದು ಹೆಚ್ಚು ಕಡಿಮೆ 100 ವರ್ಷ ಹಿಂದೆ ತುಂಬ ಕಠಿಣವಾದ ಕನ್ನಡ ಪದಗಳನ್ನು ಹಾಕಿರೋ ಪದ್ಯವನ್ನು ಜನ ಓದಿದ್ರಲ್ಲ, ಓದಿ ಅದನ್ನು ಅವರು ಕಂಠಪಾಠ ಮಾಡಿಕೊಂಡ್ರಲ್ಲ. ಈಗಲೂ ಕೂಡ ವೇಮನನ್ನು ಹೇಳುವಂತೆ, ಸರ್ವಜ್ಞನ ಹೇಳುವಂತೆ, ಒಂಥರ ಶೇಕ್ಸ್ಪಿಯರ್ ಫಾರ್ ಆಲ್ ಟೈಮ್ಸ್ ಅನ್ನೋ ಥರ ಎಲ್ಲರೂ ಕಗ್ಗವನ್ನು ಕೋಟ್ ಮಾಡಿದ. ಅರ್ಥ ಆಗುತ್ತೆ ಬಿಡುತ್ತೆ ಬೇರೆ ಪ್ರಶ್ನೆ, ಕಗ್ಗ ಹೇಳೋರಿಗೆಲ್ಲ ಕಗ್ಗ ಅರ್ಥ ಆಗುತ್ತೆ ಅಂತ ನನಗೆ ಅನ್ಸಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಆ ಪ್ರೀತಿ ಇದೆಯಲ್ಲ, ಇದು ಇಂಪಾರ್ಟೆಂಟ್. ನೀವು ಒಂದು ನಿಮ್ಮ ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ. ಸೊ ಭಾರತೀಯ ಸಂಸ್ಕೃತಿಯನ್ನು ಅಧ್ಯಯನ ಮಾಡೋದೊಂದು, ಇನ್ನೊಂದು ಅರ್ಥ ಮಾಡ್ಕೊಳ್ಳೋದೊಂದು. ಈಗ ಅರ್ಥ ಮಾಡ್ಕೊಳ್ಳೋದು ಕೂಡ ಆಗಿದೆ ಅಂತ ಅಂದ್ಕೊಂಡ್ರು ಕೂಡ, ಅರ್ಥ ಮಾಡ್ಕೊಳ್ಳೋದು ಅನ್ನೋದರಲ್ಲಿ ಬರುವಂಥದ್ದು ಮುಖ್ಯವಾಗಿ ಏನಂದರೆ ಸಿಂಬಲ್ಗಳು, ಸಂಕೇತಗಳು. ಸೊ ಆ ಥರ ಸಂಕೇತಗಳು ಏನಿವೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ? ಯಾವ ಸಂಕೇತಗಳನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಭಾರತೀಯ ಸಂಸ್ಕೃತಿನ ಅರ್ಥ ಮಾಡ್ಕೊಂಡಂಗೆ ಅನ್ನೋ ಒಂದು ಪ್ರಶ್ನೆಯನ್ನು ತಗೊಂಡು, ಈಗ ನಾವು ಹಬ್ಬಗಳನ್ನ ಮಾಡ್ತೀವಿ. ಉದಾಹರಣೆಗೆ ಗಣಪತಿ ಹಬ್ಬ. ಗಣಪತಿ ಹಬ್ಬದ ಏನು ಸಂಕೇತ ಏನು? ರಾಮಕೃಷ್ಣ ಆಶ್ರಮದ ಒಬ್ಬರು ಸ್ವಾಮಿಗಳು ಹೇಳ್ತಾರೆ, ಹಿಂದೂಯಿಸಮ್ ಸ್ಪೀಕ್ಸ್ ಥ್ರೂ ಸಿಂಬಲ್ಸ್ ಅಂತ. ಈಗ ಯಾವ ಸಂಸ್ಕೃತಿ ತುಂಬ ವರ್ಷ ಬೆಳೆದು ಪಕ್ವವಾಗಿ ಲೇಯರ್ ಬೈ ಲೇಯರ್, ಅಂದರೆ ಹಂತವಾಗಿ ಅದು ನಡ್ಕೊಂಡ್ಬಂದಿರುತ್ತೋ, ಅನೇಕ ಕಾಲದ ನಂಬಿಕೆ, ಅನೇಕ ಕಾಲದ ಆಚರಣೆಗಳನ್ನೆಲ್ಲ ಅದು ಒಟ್ಟು ತೊಗೊಂಡು ಹೋಗಬೇಕಲ್ವಾ. ಆಗೇನು ಮಾಡುತ್ತೆ, ಒಂದು ಪೊಟ್ಟಣ ಕಟ್ಟುತ್ತೆ, ಒಂದು ಪ್ಯಾಕ್ ಮಾಡುತ್ತೆ. ಆ ಪ್ಯಾಕೇಜೇ ಸಂಕೇತ, ಸಿಂಬಲ್ಸ್. ಈಗ ಗಣಪತಿ ಅಂತ ಇಟ್ಕೊಳ್ಳೋಣ, ಈಗ ತಾವು ಹೇಳೋದಂತೆ ಗಣಪತಿ ಹಬ್ಬ ಯಾಕೆ ಮಾಡ್ತೀವಿ? ಗಣಪತಿ ಹಬ್ಬ ಗೌರಿ ಹಬ್ಬ ಆದಮೇಲೆ ಬರುತ್ತೆ, ಇದು ಒಂದು. ಅದು 4ಕ್ಕೆ ಬರುತ್ತೆ, ಚೌತಿ ಅಲ್ವಾ. 4 ಅಂದರೆ ಏನು ಅಂತ ಹುಡುಕ್ತಾ ಹೋದರೆ, ಸೊಲ್ಲಿಸಿದರು ಓಂ ದಂತಿ ಗಣನಾಯಕ ಗಣಮಾಯಕ ಮಾಯಕ ಸಾಗಿ ಅಂತ ಹೇಳಿ ನಾನು ನೀನು ಆನು ತಾನು ಅಂತ ಬೇಂದ್ರೆಯವರು 4 ತಂತಿ ಪದ್ಯ ಎಂಡ್ ಮಾಡ್ತಾರೆ. ಬೇಂದ್ರೆಯವರು 4 ತಂತಿ ಕವನ ಯಾವುದು ಜ್ಞಾನಪೀಠ ಬಂತು ಪುಸ್ತಕಕ್ಕೆ, ಆ ಫೇಮಸ್ ಪದ್ಯ ಎಂಡ್ ಆಗೋದೇ ಗಣಪತಿಯ ಉಲ್ಲೇಖದಿಂದ. ತುಂಬ ಜನ ಅದನ್ನು ಗಮನಿಸಲ್ಲ. ಅಲ್ಲಿ 4 ಅನ್ನೋದು ಬರುತ್ತೆ. ಅದು ಗಣಪತಿಯಲ್ಲಿ ಯಾಕೆ ಅದೇ ಅಂತ ಹೇಳಿದ್ರೆ, ಅವನು ಈ ನಮ್ಮ ಯೋಗ ಅಥವಾ ಕುಂಡಲಿನಲ್ಲಿ ಚಕ್ರಗಳ ಕಾನ್ಸೆಪ್ಟ್ ಇದೆ. ಮೂಲಾಧಾರ, ಸ್ವಾಧಿಷ್ಠಾನ ಇತ್ಯಾದಿಗಳು ಸಹಸ್ರಾರ ತನಕ ಇದೆ. ಅದರೊಳಗಡೆ ಮೂಲಾಧಾರ ಚಕ್ರಕ್ಕೆ ಗಣಪತಿ ಅಧಿನಾಯಕ ಸಂಕೇತ. ಅಂದರೆ ಹೇಗೆ ಎಲ್ಲ ಪೂಜೆಯಲ್ಲೂ ನೀವು ಗಣಪತಿ ಪೂಜೆ ಮಾಡಿ ಮುಂದಿನ ದೇವರುಗಳನ್ನು ಪೂಜೆ ಮಾಡ್ತೀರಾ, ಒಂದು ಆಫೀಸ್ ಉದ್ಘಾಟನೆ ಆಗಲಿ ಏನೇ ಆದರೂ ಕೂಡ, ಹಾಗೆ ಯೋಗದ ಸಾಧನೆಯಲ್ಲಿ ಕುಂಡಲಿನಿ ಜಾಗೃತ ಆಗಬೇಕಾದ್ರೆ ಮೊದಲು ನಾವು ಮೂಲಾಧಾರಕ್ಕೆ ನಾವು ಶಕ್ತಿಯನ್ನು ತಗೊಂಡು ಹೋಗಬೇಕು ಅನ್ನೋದು ಮೂಲಾಧಾರದ ಪೂಜೆ. ಅಂದರೆ ಜನಕ್ಕೆ ನೀವು ತಂತ್ರವನ್ನು ಪೂಜೆ ಮಾಡಪ್ಪ, ತಂತ್ರ ಸಾಧನೆ ಮಾಡು ಅಂದರೆ ಜನ ಹೆದರು ಬಿಡ್ಬೋದು ಈಗಿನ ಕಾಲದಲ್ಲಿ. ಗಣಪತಿ ಹಬ್ಬ ಬಂತು ಮಾಡು ಅಂದರೆ ಅದು ಮೂಲಾಧಾರದ್ದೇನೆ. ಮಗು ಒಂದಕ್ಕೆ ನಾವು ಅಷ್ಟು ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ಮೊದಲು ನಾವು ಗಣಪತಿ ಒಂದು ಹೇಳ್ಕೊಡ್ತೀವಿ. ಒಂದು ವೆಹಿಕಲ್ ತೊಗೊಂಡ್ವಿ, ಕಾರೋ ಬೈಕೋ. ನಾನು ಬೆಂಗಳೂರು ಉದಾಹರಣೆ ಹೇಳ್ತೀನಿ, ಬೇರೆ ಬೇರೆ ಬಡಾವಣೆಗಳಲ್ಲಿ ಫೇಮಸ್ ದೇವಸ್ಥಾನಗಳಿವೆ, ಅಲ್ಲಿಗೆ ಮೊದಲು ಹೋಗಿ ಒಂದು ಗಣಪತಿ ಪೂಜೆ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾರೆ. ಯಾಕೆ? ಒಂದು ವಿಘ್ನ ವಿನಾಶಕ, ವಿಘ್ನ
ಹೋಗುತ್ತೆ, ಏನೇ ಅಬ್ಸ್ಟಕಲ್ಸ್ ಬಂದರೂ ಹೋಗುತ್ತೆ ಅನ್ನೋದು ಒಂದು ಪಾಪ್ಯುಲರ್ ಮೀನಿಂಗು. ಜೀವನದಲ್ಲಿ ಸ್ವಲ್ಪ ಆಳವಾಗಿ ಹೋಗೋದಾದರೆ ಜೀವನದಲ್ಲಿ ನಿಜವಾಗ್ಲೂ ಬರಬಹುದಾದ ವಿಘ್ನ ಯಾವುದು? ಜೀವನದಲ್ಲಿ ನಾವು ಯಾಕೆ ಹಿಂಗಿದ್ದೀವಿ, ಮತ್ತೆ ಯಾಕೆ ಹುಡ್ತಿದ್ದೀವಿ? ನಾವು ಹಿಂದೂ ನಂಬಿಕೆ ಪ್ರಕಾರ ಹೇಳ್ತೀವಿ, ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತೀವಿ. ಯಾಕೆ ಅಂದರೆ ಜನ್ಮಾಂತರಗಳಿಂದ ನಮ್ಮಲ್ಲಿ ಅಜ್ಞಾನ ಮತ್ತು ಅವಿದ್ಯೆ ಇದೆ. ಇದು ನಮ್ಮ ವೇದಾಂತ, ಅಲ್ಲಮನೆ ಆಗಲಿ, ಶಂಕರಾಚಾರ್ಯ ಆಗಲಿ, ಉಪನಿಷತ್ತೇ ಆಗಲಿ ಎಲ್ಲ ಹೇಳಿದ್ರು ನಮ್ಮಲ್ಲಿ ಒಂದು ಮೂಲವಾಗಿ ಒಂದು ಅವಿದ್ಯೆ ಕೂತಿದೆ. ಓಕೆ, ಅವಿದ್ಯೆ ಏನು ಅಂದರೆ ನಾನು ಏನು ಅಂತ ನನ್ನ ಸ್ವರೂಪ ನನಗೆ ಗೊತ್ತಿಲ್ಲ, ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ, ಪ್ರಪಂಚದ ಬಗ್ಗೆ ಎಲ್ಲ ಗೊತ್ತು ನನಗೆ. ಇದು ಗೊತ್ತಾಗೋ ತನಕ ನನಗೆ ಭ್ರಾಂತಿ ಹೋಗಲ್ಲ, ಒಂದು ಇಲ್ಯೂಷನ್ ಹೋಗಲ್ಲ. ಈ ಭ್ರಾಂತಿ ಹೋಗಬೇಕಾದ್ರೂ ಅಜ್ಞಾನ ನಿವಾರಣೆ ಆಗಬೇಕು. ಅಜ್ಞಾನ ನಿವಾರಣೆ ಆಗಬೇಕಾದ್ರೆ ನಾನು ವೇದಾಂತದ ಸಾಧನೆ ಮಾಡಬೇಕು, ಅಥವಾ ತಂತ್ರ ಮಾರ್ಗದ ಸಾಧನೆ ಮಾಡಬೇಕು, ಇನ್ನೊಂದು ಮಾರ್ಗದ ಯಾವುದೋ ಒಂದು ಅಧ್ಯಾತ್ಮದ ಸಾಧನೆ ಮಾಡಬೇಕು. ಆ ಸಾಧನೆ ಮಾಡಬೇಕಾದ್ರೆ ಮೊದಲನೇ ಹಂತನೇ ನನಗೆ ಬರುವಂಥದ್ದು ಈ ಅರಿವು, ಅಂದರೆ ಈ ಅಜ್ಞಾನದಿಂದ ಬಿಡಿಸ್ಕೊಳ್ಬೇಕು ಅನ್ನುವಂಥ ಅರಿವು. ಅದಕ್ಕೆ ಗಣಪತಿಯನ್ನು ಸಿಂಬಾಲಿಕ್ ಆಗಿ ಜ್ಞಾನದ ದೇವತೆ ಅಂತ ಇಟ್ಟರು. ಓಕೆ, ಅಜ್ಞಾನ ಹೋಗ್ಬೇಕಂದ್ರೆ ನೀನು ಜ್ಞಾನದ ಅಧಿದೇವತೆಯನ್ನು ಪೂಜೆ ಮಾಡು. ಅಟ್ಲೀಸ್ಟ್ ನಿನಗೆ ಗುರಿ ಹೋಗದೆ ಹೋದ್ರೆ ಗುರಿ ನಿಶ್ಚಯ ಆಯಿತು. ಈ ಜನ್ಮದಲ್ಲಾದ್ರೂ ಗುರಿ ಮುಟ್ಟು, ಮುಂದಿನ ಜನ್ಮದಲ್ಲಿ ಗುರಿ ಮುಟ್ಟು. ಬಟ್ ನಾನು ಜ್ಞಾನವನ್ನು ಪಡೆಯೋ ತನಕ ನನಗೆ ಹುಟ್ಟು ಸಾವು ಹೋಗಲ್ಲ, ಮತ್ತೆ ನಾನು ಈ ಸಂಸಾರ ಚಕ್ರದಲ್ಲಿ ಸಿಗಾಕೊಳ್ತೀನಿ. ಇದು ಸಿಂಬಲ್ಲು. ಹಂಗೆ ಹೇಳಿದ್ರೆ ಜನಕ್ಕೆ ಅರ್ಥ ಆಗಲ್ಲ. ಗಣಪತಿ ಅಂದರೆ ವಿಘ್ನ ವಿನಾಯಕ, ವಿಘ್ನನಾಶಕ ಅಂತ ಒಂದು ಅದನ್ನು ಸ್ಟೋರಿಯಾಗಿ ಮಾಡಿದ್ರು. ಹೀಗೆ ಇದು ಬೇರೆ ಬೇರೆ ಹಂತಗಳಲ್ಲಿ ಅದನ್ನು ಕೊಡ್ತಾರೆ. ಆಮೇಲೆ ಇನ್ನೊಂದು, ಏನನ್ನೇ ನೀವು ಕಟ್ಟಬೇಕಾದ್ರೆ ಎಲ್ಲಿಂದ ಕಟ್ತೀರಾ? ಹಳೆ ಕಾಲದ ಸಮಾಜದಲ್ಲಿ ಮಡಿಕೆ, ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತಿದ್ರು, ಇನ್ನೊಂದು ವಸ್ತುಗಳನ್ನು ಮಾಡ್ತಿದ್ರು. ಅದು ಮಣ್ಣು. ಮೂಲಾಧಾರ ಅನ್ನುವಂಥದ್ದು ಅದು ಭೂಮಿ ತತ್ವ. ನಮ್ಮ ಪಂಚಭೂತಗಳ ತತ್ವದ ಪ್ರಕಾರ ಭೂಮಿ ತತ್ವ ಅಂದರೆ ಎಷ್ಟು ಲೇಯರ್ಸ್ ಆಫ್ ಮೀನಿಂಗ್ ಇದೆ. ಅದಕ್ಕೆ ನೀವು ಗಣಪತಿ ಪೂಜೆ ಮಾಡಬೇಕಾದ್ರೆ ಮಣ್ಣಿನಿಂದ ಹೆಚ್ಚಾಗಿ, ಬೇರೆ ಲೋಹನೂ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಆಲ್ ಓವರ್ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಇಲ್ಲೆಲ್ಲ ಆ ಮಣ್ಣನ್ನು ತಂದು, ಜೇಡಿ ಮಣ್ಣು ತಂದು ಅದರಲ್ಲಿ ಮಾಡ್ತಾರೆ. ಮತ್ತು ಮಣ್ಣಿಂದ ಮಾಡಿ 3 ದಿವಸನೋ 1 ದಿವಸನೋ ಎಷ್ಟೋ ದಿನ ಪೂಜೆ ಮಾಡ್ತಾರೆ. ಅದನ್ನು ಮತ್ತೆ ನದಿಯಲ್ಲೋ, ಹೊಳೆಯಲ್ಲೋ, ಕೆರೆಯಲ್ಲೋ ವಿಸರ್ಜನೆ ಮಾಡ್ತಾರೆ. ಬೆಂಗಳೂರಲ್ಲಾದರೆ ಮನೆಯೆಲ್ಲ ಬಕೆಟಲ್ಲಿ ವಿಸರ್ಜನೆ ಮಾಡ್ತಾರೆ. ಅಂದರೆ ಮಣ್ಣಿಂದ ಬಂದಿದ್ದು ನೀರು ಮೂಲಕ ಮಣ್ಣಿಗೆ ವಾಪಸ್ಸು ಹೋಗುತ್ತೆ. ಹೀಗೆ ಪಂಚಭೂತಗಳಿಗೆ ಸಂಬಂಧಪಟ್ಟಂಥ ತತ್ವಗಳನ್ನು ಜನಕ್ಕೆ ಪಾಠದ ಥರ ಮಾಡಿದರೆ ನೆನ್ಪಿಟ್ಕೋಬೋದು, ನೆನ್ಪಿಟ್ಕೊಳ್ಳೋದು ಇರ್ಬೋದು. ಅದೇ ಒಂದು ರಿಚುವಲ್, ಒಂದು ಆಚರಣೆ ಅಂತ ಮಾಡಿದ್ರೆ ತಿಳ್ಕೊಳ್ಳೋರು ತಿಳ್ಕೊತಾರೆ, ತಿಳ್ಕೊಳ್ಳದೆ ಹೋದವರು ತಿಳಿದೇ ಹೋದ್ರೂ ಆಚರಣೆ ಅಂತೂ ಮಾಡ್ತಾರೆ. ಹೇಗೆ ಸರ್ ಅಂದರೆ, ಈಗ ಡಾಕ್ಟ್ರ್ ಹತ್ರ ಹೋಗ್ತೀನಿ ನಾನು, ನಂಗೆ ಹೊಟ್ಟೆ ನೋವು ಅಂತ, ಅವನೇನೋ ಒಂದು ಮೆಡಿಸಿನ್ ಕೊಡ್ತಾರೆ ಅಲ್ವಾ? ಆ ಮೆಡಿಸಿನ್ ಏನು ಅನ್ನೋಕ್ಕೆ ನಾನು ಮೊದಲು ಕಾಲೇಜ್ಗೆ ಹೋಗಿ BSc ಓದಿ ಆ ಕೆಮಿಸ್ಟ್ರಿ ಎಲ್ಲ ತಿಳ್ಕೊಂಡು ಆಮೇಲೆ ನಾನು ಔಷಧಿ ತೊಗೊಳ್ಳೋಕ್ಕೆ ನಾನು ಬದುಕಿರ್ತೀನೋ ಅಲ್ವೋ ಗೊತ್ತಿಲ್ಲ. ನನಗೇನು ಡಾಕ್ಟ್ರು ಕೊಟ್ಟಿದ್ದ ಮೆಡಿಸಿನ್ ನುಂಗೋದು. ಅವ್ರು ಹೇಳಿರ್ತಾರೆ 3 ಸತಿನೋ 2 ಸತಿನೋ ಅದೇನೋ ಡೋಸ್, ಆ ಡೋಸನ್ನು ತೊಗೊಂಡ್ರೆ ನಾನು ಗುಣಮುಖ ಆಗ್ತೀನಿ. ಅಂದರೆ ಆ ಸಬ್ಜೆಕ್ಟಿನ ನಾಲೆಡ್ಜ್ ಇಲ್ಲದೆ ಕೂಡ ಅವರು ಹೇಳಿದ ಕ್ರಮದಲ್ಲಿ ಅದನ್ನು ಪಾಲಿಸಿದರೆ ಫಲ ಗ್ಯಾರಂಟಿ. ಇದು ರಿಚುವಲ್ಗಳ ಸಿಂಬಲ್ಗಳ ಇನ್ನೊಂದು ಹಂತ. ಸೊ ಹರೀಶ್ ಸರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಬಟ್ ನಾನು ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ನಾವು ಏನೋ ಒಂದು ಅಂದ್ಕೊಂಡಿದ್ದೀವಿ ಹಂಗೆ ಹೋಗೋಣ ಅಂಥೇಳಿ. ಆದರೂ ಕೂಡ ನೋಡಿ, ನನಗೆ ಬೇಡರ ಕಣ್ಣಪ್ಪ ನೆನಪಿಗೆ ಬಂದ ನೀವು ಹೇಳ್ತಿರ್ಬೇಕಾದ್ರೆ. ಯಾಕೆಂದರೆ ಆತ ಏನದು ಎಲೆಗಳು ಯಾವುದದು ಇದನ್ನ ಮೇಲೆ ಹಾಕ್ತಾ ಹೋಗ್ತಾನೆ, ಶಿವನಿಗೆ ಎಲೆಗಳನ್ನು ಹಾಕ್ತಾ ಹೋಗ್ತಾನೆ, ಬಿಲ್ಲು ಪತ್ರೆಗಳನ್ನ ಹಾಕ್ತಾ ಹೋಗ್ತಾನೆ. ಆತನಿಗೆ ಗೊತ್ತಿಲ್ಲ ಕೆಳಗಡೆ ಶಿವ ವಿಗ್ರಹ ಇದೆ ಅಂತ ಹೇಳಿ. ಸೊ ಶಿವ ಪ್ರತ್ಯಕ್ಷ ಆಗ್ತಾನೆ ಅಲ್ವಾ? ಸೊ ನೀವು ಹೇಳಿದ್ದು, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಪ್ರಶ್ನೆಗಳು ಬರ್ತವೆ. ಬಟ್ ನಾನು ಒಂದಷ್ಟು ಅಂದ್ಕೊಂಡಿರೋದ್ರಿಂದ ಆ ಪ್ರಶ್ನೆಗಳಿಗೆ ನಾನು ಹೋಗ್ತೀನಿ, ಆಮೇಲೆ ಮತ್ತೆ ನಾವು ಇನ್ನೊಂದಷ್ಟು ಮಾತಾಡ್ಬೋದು.